ತೆಂಗು ಮುಗಿಲಿಗೆ ಮುತ್ತು ಕೊಡುತ್ತಿದೆ. ಅಲ್ಲಲ್ಲಿ ಬೆಳೆದು ನಿಂತ ಹಲಸು ಮಾವು ಅದರ ಮೇಲೆ ಕುಳಿತಿರು ಗರಿಗದರಿ ನರ್ತಿಸುವ ನವಿಲು. ಗರಿಗದರಿ ನರ್ತಿಸುವ ನವಿಲು ನವಪ್ರೇಮಿಗಳಿಗೆ ಏನನ್ನು ಸೂಚಿಸುತ್ತದೆ ಹೇಳು ನೋಡೋಣ. ಪ್ರೇಮಿಗಳ ಕಣ್ಣಿಗೆ ಸುಂದರವನ್ನೇ ಸೂಚಿಸುತ್ತೆ. ಅದು ಅಲ್ಲದೆ ಈ ಭೂಮಿ ತಾಯಿಯನ್ನು ನಾವೆಷ್ಟೊಂದು ಹೊಗಳಿದ್ರೆ ತುಂಬಾನೇ ಕಡಿಮೆ. ಗೀತಾ, ಈ ಸುತ್ತಲೂ ಬೆಳೆದು ನಿಂತಿರುವ ಹೂವು ಪಚ್ಚ ಪೈರಿನ ಹಸಿರು ನವಪ್ರೇಮಿಗಳಿಗೆ ಏನನ್ನು ಸೂಚಿಸುತ್ತದೆ ಹೇಳು ನೋಡೋಣ. ಈ ಭೂಮಿ ತಾಯಿ ಹಚ್ಚ ಹಸಿರು ಸೀರೆಯನ್ನು ಉಟ್ಟುಕೊಂಡು ಕುಪಸವನ್ನು ತೊಟ್ಟುಕೊಂಡು ಹಸಿರ ಬಳೆಯನ್ನು ತಟ್ಟುಕೊಂಡು ನವ ಪ್ರೇಮಿಗಳು ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆಯಿರಿ ಅಂತ ಆ ದೇವಿ ಸೂಚಿಸುತ್ತಿದೆ. ನಿಜ ಗೀತಾ, ಶಹರದಲ್ಲಿ ಆ ಗದ್ದಲ, ಬಸ್ಸಿನ ಓಡಾಟ, ಜನಸಂದಣಿಯಲ್ಲಿ ತಿರುಗಿ ಬೇಸತ್ತು ದೂರ ಬಹುದೂರ ಬಂದ ನಮಗೆ ಆನಂದವೇ ಆನಂದ. ಹೌದು ರೀ, ಈ ಕಾಡಿನಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಗೀತಾ, ಬರೀ ವನರಾಣಿಯ ವರ್ಣನೆಯೇ ಆಯಿತಲ್ಲ. ಈ ವನರಾಣಿಯ ಮಧುರವಾದ ಕಂಠದಿಂದ ಈ ನನ್ನ ಮನ ತಣಿಸುವ ಮಧುರ ಗೀತೆ. ಗೀತಾ ಸ್ವರ್ಗದಪ್ಸರೆ, ಈ ಸಂಗಮೇಶ ಸುರಲೋಕದೀಶ. ಆಗ್ಲಿ, ನಿಮ್ಗೋಸ್ಕರ ನಾನು ಹಾಡಿ ಕುಣಿವೆ. ಏನು, ನಾನು ನಿನ್ನ ಜೊತೆ ಬರ್ಬೇಕಾ? ಅಲ್ಲ, ನೋಡಿದ ಜನ ಏನಂತಾರೆ? ನೀವು ಸ್ವಲ್ಪ ಮುಂದೆ ನಡೆಯಿರಿ, ನಾನು ಬಸ್ ಹಿಡ್ಕೊಂಡು ಬರ್ತೀನಿ. ಹಾಗೆ ಆಗಲಿ. ಮತ್ತೆ ನಮ್ಮ ಮಿಲನ ಮುಂದೆ ದಿನ ಪಾರ್ಕ್ನಲ್ಲಿ ಹೇಳಿ ಕಳಿಸ್ತೀನಿ, ಆಗ ಬರೋರಂತೆ. ಓಕೆ ಡಾರ್ಲಿಂಗ್, ಸಿ ಯು, ಬಾಯ್ ಬಾಯ್. ಓಕೆ ಬಾಯ್. ಸನ್ಮೇಶ್ ತುಂಬ ರಸಿಕ, ಆದರೆ ಅವತ್ತೊಂದು ದಿನ ನನ್ನ ಗೆಳತಿಯೊಂದಿಗೆ ಚಿತ್ರಮಂದಿರದಲ್ಲಿ ನೋಡಿದ್ದು ಅವರಿನ್ನೂ ನನ್ನನ್ನು ನೋಡಿಲ್ಲ ಅಂತ ಕಾಣುತ್ತೆ. ಇವರನ್ನು ನಂಬಿಕೊಂಡು ಹೋದರೆ ಮುಂದೊಂದು ದಿನ ಏನಾಗುವುದೋ ನನಗೊಂದು ತಿಳಿತಾನೆ. ಆದರೆ ನಾಗೇಶ್ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅಂಥ ಪತಿಯನ್ನು ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಕೂಡ ಪುಣ್ಯ ಮಾಡಿದೆ. ನಾನೇ ನಿನ್ನ ಪತಿ. ಯಾಕೆ ಗೀತಾ ಒಂಟಿಯಾಗಿ ಬಂದಿರುವಲ್ಲ? ಏನಿಲ್ಲ, ನಿಮ್ಮನ್ನು ಕಾಣಬೇಕು ಅಂತ
ಬಹುದೂರದಿಂದ ಬಂದ್ರವಿ. ಯಾಕೆ ನಿಮ್ಗೆ ಗೊತ್ತಿಲ್ವೇನು? ಯಾಕೆ? ಹಾಗಲ್ಲ, ಒಂದೆರಡು ವಿಷಯ ತಿಳಿಸೋದಿತ್ತು, ಅದಕ್ಕೆ ಬಂದ್ರವಿ. ಏನದು? ಏನಿಲ್ಲ, ನಮ್ಮ ತಂದೆಯವರಿಗೆ ನಮ್ಮ ಪ್ರೀತಿ ವಿಷಯ ತಿಳಿಸಿದೆ. ಅದಕ್ಕೆ ಅವರು ಕೂಡ ಮದುವೆಗೆ ಒಪ್ಪಿದ್ರು. ಅಷ್ಟೇ ಅಲ್ಲ, ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಕೂಡ ಹೇಳಿದ್ದಾರೆ. ಯಾರು ಬೇಡ ಅಂತಾರೆ ಗೀತಾ? ನಿನ್ನಂಥ ಹಿರಿಗುಣದ ಸಿರಿವಂತ ರೂಪವತಿ ಹೆಂಡತಿಯನ್ನು ಪಡಿಬೇಕಾದರೆ ನಾನೇ ಸುದೈವಿ. ನಾನು ಅಷ್ಟೇ ನಾಗೇಶ್, ನಿಮ್ಮಂಥವ್ರನ್ನು ಪಡಿಬೇಕಾದ್ರೆ ನಾನು ಕೂಡ ಪುಣ್ಯ ಮಾಡಿರ್ವಿ. ಒಟ್ಟಾರೆ ನಾವಿಬ್ರು ಭಾಗ್ಯವಂತರು. ಇದೇ ಸಂತ ಸಮಯದಲ್ಲಿ ಆ ಭಾಗ್ಯವಂತ ಚಿತ್ರವನ್ನು ನೋಡಲು ಹೋಗೋಣವೇ? ಆ ಚಿತ್ರದಂತೆ ನೀವು ಕೂಡ ಭಾಗ್ಯವಂತ ಆಗ್ಬೇಕೆನ್ನುವ ಆಸೆ ಕೂಡ ಇದೆಯೇನು? ಏ ಹುಚ್ಚಿ, ಅಂಥ ಒಳ್ಳೆಯ ಹೆಂಡತಿಯನ್ನು ಪಡೆಯಬೇಕಾದರೆ, ಒಳ್ಳೆಯ ಮಕ್ಕಳನ್ನು ಪಡೆಯಬೇಕಾದ್ರೆ ಪೂರ್ವಾಚಿತ ಪುಣ್ಯ ಮಾಡಿರಬೇಕು. ಆಗಲಿ, ದೇವರದಿಂದ ನೀನು ಕೂಡ ಅಂಥ ಮಗನನ್ನೇ ಹರಿದು ಕೊಡುವಂತೆ ಸದ್ಯ ನಡೆ ಪಿಕ್ಚರ್ಗೆ ಹೋಗೋಣ. ಆಗಲಿ. ಇದೇ ಸಮಯದಲ್ಲಿ ಹಾಡಿ ಕುಣಿಯೋಣ.
ಮಂದಾರ ಪುಷ್ಪ ಮಂದಾರ ಪುಷ್ಪ ನಾಗೇಶ್ ಬನ್ನಿ ಹೋಗೋಣ. ಬನ್ನಿ. ಶೇಖರ, ಅಯ್ಯೋ ಅಮ್ಮ, ಎಲ್ಲಿದ್ದೀರಪ್ಪ? ಅಯ್ಯೋ ಅವ ಈ ಔಷಧಿ ಕುಡಿಯವ. ಶೇಖರ, ನೀನು ಬಂದೇನಪ್ಪ? ಎಲ್ಲಿ ರಾಜು ಕಾಣ್ತಾ ಇಲ್ವಲ್ಲಪ್ಪ? ಎಲ್ಲಿಗೆ ಹೋಗಿದ್ದಾನೆ? ನೀನು ಬೇಗ ಹೋಗಿ ನಿಮ್ಮ ಮಾವನ ಮನೆಗೆ ಹೋಗಿ ನಿಮ್ಮ ಮಾವನ ಕರ್ಕೊಂಡು ಬಾ. ಹಾಗೆ ಗೌರಿನೂ ಕರ್ಕೊಂಡು ಬಾರಪ್ಪ. ನನ್ನ ಕೊನೆ ಉಸಿರು ಹೇಳೋರಿಗೂ ನನ್ನ ಸೊಸೆ ಮುಖ ನನ್ನ ಕಣ್ ತುಂಬ ನೋಡ್ತೀನಪ್ಪ. ಬೇಗ ಕರ್ಕೊಂಡು ಬಾರೋ, ಬೇಗ ಕರ್ಕೊಂಡು ಬಾ. ಅವ್ವ ಹೀಗೆಲ್ಲ ಅಶುಭನ ಆಡಬೇಡವ. ಅವ್ವ ಮಾಮನಿಗೂ ಗೌರಿಗೂ ಹೇಳಿ ಬಂದಿದ್ದೀನಿ. ಇನ್ನು ಬೆಂಗಳೂರಿನಲ್ಲಿರುವ ಅಣ್ಣನಿಗೆ ಬರೋದಕ್ಕೆ ಹೇಳಿದ್ದೀನಿ ಅಣ್ಣ. ಅವ್ವ ಸ್ವಲ್ಪ ಸಮಾಧಾನ ತಂದುಕೊಳ್ಳವ, ಸಮಾಧಾನ ತಂದ್ಕೋ. ಶೇಖರು, ನಾನು ಉಳಿಯೋದಿಲ್ಲಪ್ಪ. ಬೇಗ ನಿಮ್ಮ ಅಣ್ಣನನ್ನು ಕರೆಸು ಶೇಖರು, ಕರೆಸು. ನನ್ನ ತಂಗಿಯೇ ಇನ್ನೂ ಗುಣವಾಗಿಲ್ಲವೇ? ಬಾರಣ್ಣ, ನಿಮ್ಮ ತಂಗಿಗೆ ಬೇಗ ಮಣ್ಣಿನ ಸಿದ್ಧತೆ ಮಾಡಣ್ಣ, ಮಾಡಣ್ಣ, ಮಾಡು. ಗೌರಿ, ಅತ್ತೆ ಏನಾಯ್ತು ನಿಮಗೆ? ಸ್ವಲ್ಪ ಸಮಾಧಾನ ತಾಳಿಯತ್ತೆ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ? ನನಗಿನ್ನು ಸ್ಮಶಾನದಲ್ಲೇ ಸಮಾಧಾನಮ್ಮ, ಸ್ಮಶಾನದಲ್ಲೇ ಸಮಾಧಾನ. ಅಯ್ಯೋ ಅಯ್ಯೋ ಮಾಮ, ಅವ್ವ ಇಂದು ವಿಚಿತ್ರವಾಗಿ ಮಾತನಾಡುತ್ತಿದ್ದಾಳೆ ಮಾವ. ನಾನು ಅಣ್ಣನಿಗೆ ಬರೋದಕ್ಕೆ ಫೋನ್ ಮಾಡಿದ್ದೀನಿ ಮಾವ. ನಾನು ಸ್ವಲ್ಪ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿ ಬರ್ತೀನಿ, ನೀನು ಅವನ್ನ ಸ್ವಲ್ಪ ನೋಡ್ತಾ ಇರಮ್ಮ. ಅಣ್ಣ, ಅವ್ವ ಇಂದು ವಿಚಿತ್ರವಾಗಿ ಮಾತಾಡ್ತಿದ್ದಾಳಣ್ಣ. ಬೇಗ ಬರೋಣ, ಹೋಗೋಣ. ಯಾಕೆ ಶೇಖರ್, ಡಾಕ್ಟರ್ ತೋರಿಸಲಿಲ್ವೇನೋ? ತೋರಿಸಿದೆ ಅಣ್ಣ. ಏನು ಹೇಳಿದ್ರು ಡಾಕ್ಟ್ರು? ಅಣ್ಣ, ಅವನಿಗೆ ಕ್ಯಾನ್ಸರ್ ಅಂತೆ ಅಣ್ಣ, ಕ್ಯಾನ್ಸರ್ ಅಂತೆ. ಆದಷ್ಟು ಬೇಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿದಾರಣ್ಣ. ಅದಕ್ಕಾಗಿ ನನಗೆ ಯಾವ ದಿಕ್ಕು ತೋಚದೆ ನಿನಗೆ ಬರೋದಕ್ಕೆ ಹೇಳಲ್ಲ, ಬರೋದಕ್ಕೆ ಹೇಳಿದೆ ಅಣ್ಣ. ಬರೋಣ, ಬೇಗ ಹೋಗೋಣ. ಏನು ಕ್ಯಾನ್ಸರ್? ನನ್ನ ಹೆತ್ತಮ್ಮನಿಗೆ ಕ್ಯಾನ್ಸರ? ಅವ್ವ, ಶಾಲೆಯಿಂದ ಈಗ ಬಂದೇನಪ್ಪ. ನಾನು ಸಾಯ್ತೀನ ಕಂದ, ನಾನು ಸಾಯ್ತೀನಪ್ಪ. ನಾನು ಬದುಕೋದಿಲ್ಲ. ನೀನು ಅಣ್ಣಂದಿರು ಬರ್ದಿಲ್ಲಪ್ಪ. ಎಲ್ಲಿ ಹೋದ್ರಿ ನನ್ನ ಅಣ್ಣಂದಿರು? ಅಮ್ಮ, ನೀನು ಈಗೆಲ್ಲ ಮಾತಾಡ.
ಮಾತನಾಡಿ ನನಗೆ ಅಳು ಬರ್ತಮ್ಮ. ಸುಮ್ಮನೆ ಅಪ್ಪ, ನಾನು ಉಳಿಯೋದಿಲ್ಲ ಕಂದ. ಅಮ್ಮ ತುಂಬಾ ಸಂಟಾಗ್ತಾ ಇದೆ ಅಣ್ಣ. ಅಮ್ಮ ಅವ್ವ ಅವ್ವ ಬಾರಪ್ಪ ನಾಗೇಶ, ಎಲ್ಲಿ ನಾನು ಸಾಯೋ ಮುನ್ನ ನಿನ್ನ ಮುಖ ನೋಡ್ತೀನೋ ಇಲ್ಲೋ ಅಂತ ತಿಳಿದಿದ್ದೆಪ್ಪ ನಾಗೇಶ. ಅವ್ವ ಈಗೆಲ್ಲ ಹೇಳ್ಬೇಡವ್ವ. ಅವ್ವ ಅಳ್ಬೇಡ, ಈ ಮನೆಗೆ ಹಿರಿಯವನು ನೀನು. ನನ್ನೆರಡು ಮಕ್ಕಳನ್ನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಪ್ಪ, ಕಾಪಾಡು. ಯಾಕಂದ್ರೆ ಶೇಖರು ಈ ಮನೆಗೆ ಕಷ್ಟ ಜೀವಿಯಪ್ಪ, ಕಷ್ಟ ಜೀವಿ. ಈ ಮನೆಗೋಸ್ಕರ ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿತಾ ಇದ್ದಾನೆ. ನೀನು ಕಲಿಬೇಕಂತ ಎಷ್ಟೊಂದು ಕಷ್ಟಪಟ್ಟ ಎಳೆ ಜೀವಿಯಪ್ಪ. ಅವನ ಭಾರ ನಿನ್ನದು ಮಗು, ನಿನ್ನದು. ಅವ್ವ ನನ್ನ ವಿದ್ಯಾಭ್ಯಾಸಕ್ಕಾಗಿ ಆಗಲೆಲ್ಲೂ ಸುರಿಸುತ್ತಿರುವ ಶೇಖರ್ನಿಗೆ ನಾನೆಂದೂ ದ್ರೋಹ ಮಾಡಲಾರವ್ವ. ಎಂದೆಂದು ಅವನ ಮನ ನೂಸಲಾರನವ್ವ, ನೂಸಲಾರನವ್ವ. ಸಾಯೋ ಮುನ್ನ ಈ ತಂಗಿಯ ಒಂದೇ ಒಂದು ಮಾತು ನಡೆಸ್ಕೊಡ್ತೀಯ ನನ್ನ. ಅದೇನು ಹೇಳಮ್ಮ, ನಿನ್ನ ಮಾತನ್ನು ಆ ರಂಗೇಶನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡ್ತೇನೆ. ನಿನ್ನ ಮನಸ್ಸು ಎಷ್ಟು ದೊಡ್ಡದನ್ನ. ತಂದೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ ಹೇಳ್ತಾರೆ. ಆ ಮಾತು ನಿಜವಾಯಿತು. ಅಮ್ಮ, ನನ್ನ 3 ಮಕ್ಕಳು ನಿನ್ನ ಅಳಿಯಂದಿರು. ಅವರನ್ನ ಕಾಪಾಡಿಕೊಂಡು ಹೋಗುವವನೇ ನಿನ್ನದನ್ನ, ನಿನ್ನದ. ನಿನ್ನ ಮಗಳು ಗೌರಿನ ನನ್ನ ಮಗ ಶೇಖರ್ ಕೊಟ್ಟು ಮದುವೆ ಮಾಡೋಣ, ಮದುವೆ ಮಾಡೋಣ. ಗೊತ್ತಮ್ಮ, ಈ ಮಾತು ಈಗ ನನಗೆ ಹೇಳಬೇಕೆ? ಎಂದಿದ್ದರೂ ನನ್ನ ಮಗಳು ಗೌರಿ ನಿನ್ನ ಕಿರಿಯ ಮಗ ಶೇಖರ್ನಿಗೆ ಮದುವೆ ಮಾಡುವುದು ಇದು ಸತ್ಯ, ತಂಗಿ, ಸತ್ಯ. ದೇವ್ರಣ್ಣ, ನಿಜವಾಗ್ಲೂ ನಿಮ್ಮ ದೇವರು. ಅಂದು ಪಾಂಡವರ ಬೆಂಗಾವಲಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಂತೆ, ಇಂದು ನನ್ನ ಮಕ್ಕಳ ಬೆಂಗಾವಲಾಗಿ ನೀನಿದ್ದೀಯಣ್ಣ, ನೀನಿದ್ದೀಯ. ಶೇಖರು, ನನ್ನದೊಂದು ಮಾತನಾಡಿಸ್ಕೊಡ್ತೀನಪ್ಪ. ಅವ್ವ ಹೇಳವ್ವ, ಅದು ಏನಂತ ಹೇಳವ್ವ. ನಾಗೇಶನ ಮನಸ್ಸಿಗೆ ನೋವಾಗುವಂತೆ ನೀನು ನಡ್ಕೋಬೇಡಪ್ಪ. ಯಾಕಂದ್ರೆ ಅವನು ಈ ಮನೆಗೆ ಹಿರಿಯ ಮಗ. ಅವನು ಏನೇ ಅಂದ್ರು, ಹೊಡೆದ್ರು ಬಡಿದ್ರು ಸಹ ಕಾಲ ನೋಕಪ್ಪ. ಒಂದು ವೇಳೆ ಅವನ ಮಾತಿಗೆ ತಪ್ಪಿ ನಡೆದಿದ್ದೆ ಆದ್ರೆ ನಿನಗೆ ಈ ಹೆತ್ತಮ್ಮನ ಹಾನಿಯಾಗಿದೆ ಕಣೋ. ಈ ನಿನ್ನ ಪಾದ ಸಾಕ್ಷಿಯಾಗಿ ನಾನು ಅಣ್ಣನ ಆಜ್ಞೆನ ಮೀರಲಾರೆವ್ವ, ಮೀರಲಾರೆ. ನೀನು ಈ ಮನೆಗೆ ದೊಡ್ಡವನಪ್ಪ. ನನ್ನ ಮಕ್ಕಳು ಇಬ್ರು ಚಿಕ್ಕವರು. ಅವ್ರು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ನೀನೇ ಹಚ್ಚಬೇಕು ನಾಗೇಶ, ನೀನೇ ಹಚ್ಚಬೇಕು. ಈ ಹೆತ್ತವರ ಕೀರ್ತಿಯನ್ನ ಸತ್ಪುತ್ರರಾಗಿ ಬಾಳಬೇಕಪ್ಪ. ತುಂಬಾ ಸಂಕಟ ಆಗ್ತಾ ಇದೆನಾ ಗೌರ? ಈ ಮನೆಗೆ ಕಿರಿ ಸೊಸೆಯಾಗಿ, ನನ್ನ ಮಗ ಶೇಖರ್ನ ಸತಿಯಾಗಿ, ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಾರಮ್ಮ. ನಾಲ್ಗೆ ತುಂಬಾ ಸಿಗುತ್ತಾ ಇದೆ. ನೀರು ಅತ್ತೆ, ಇಲ್ಲಿ ಆನೆ. ಅತ್ತೆ,
ಶೇಖರು, ರಾಜು, ಅಣ್ಣ, ಗೌರ. ಚಿಂತಿಯಿಲ್ಲದ ಮಣಿಯ ಏನೈತಿ ಜೀವನ ಮಣ್ಣಾಗ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಚಿಂತಿಲ್ಲ ಕೋಡೈತಿ ಮಣಿಯಾಗ ಚಿಂತಿಲ್ಲ ಕೋಡೈತಿ ಚಿಂತಿಲ್ಲ ಮಣಿಯಾಗ ಹರಿವ ನೀವು ನಮ್ಮ ಜೀವನ ಮೂರು ದಿನದ ಈ ಯೌವನ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಸಂಸಾರ ಎನ್ನುವುದು ಸಾಗುವ ಸಂಸಾರ ಎನ್ನುವುದು ಸಾಗುವ ಯಾತಕ ಸೋಕಿ ಮಾನವರಿಗೆ ಸಾವು ಬರುವುದು ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ ಚಿಂತಿಲ್ಲ ಕೋಡೈತಿ ಚಿಂತಿಲ್ಲ ಮಣಿಯಾಗ ಚಿಂತಿಲ್ಲ ಕೋಡೈತಿ ಚಿಂತಿಲ್ಲ ಮಣಿಯಾಗ ಗೌರಿ, ಗೌರಿ, ನಿನ್ನ ತಂದೆ ಮನೆಯಲ್ಲಿದ್ದಾರೆ? ಇಲ್ಲ ಶ್ರೀಮಂತ್ರೆ, ಅವ್ರು ಇದಕ್ಕೆ ತಾನೇ ಹುಬ್ಬಳ್ಳಿಗೆ ಕೆಲಸ ಇದೆ ಅಂತ ಹೋದ್ರು. ಯಾಕೆ, ಏನಾದ್ರೂ ಕೆಲಸ ಇತ್ತೇನು? ಹಾ, ಮಹತ್ವದವಾದ ಕೆಲಸವಿತ್ತು. ಸರಿ, ಅವರು ಮರಳಿ ಬರುವುದು? ಅದು ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ಬರ್ತಾರೋ ಏನೋ. ನನಗೆ ಗೊತ್ತಾಯ್ತು, ಕೆಲಸ ಇದೆ, ಬರ್ತೀನಿ. ಅವಿನವೀತ ನೆಡು ವರುಷ ನನ್ನ ರೋಷ ನೋಡು ವರುಷ ಅವಿನವೀತ ನೆಡು ವರುಷ ನನ್ನ ರೋಷ ನೋಡು ವರುಷ ಹೇ ಲಾ 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 ಹೇ ಲಾ 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 ಗೌರಿ, ಏನಿವಳ ವೈಖರಿ? ತೀಡಿದ ಉಪ್ಪು, ಹೊಳುಪಿನ ಕೆಂದುಟಿ, ಕಮಲದಂತ ಕಣ್ಣು, ಬಂಗಾರದಂತ ಮೈ ಬಣ್ಣ, ನವಿಲಿನಂತೆ ನರ್ತಿಸಿ ನಡೆಯುವ ನಡಿಗಲಿ ಎಂಥ ಬೆಳಗು,
ವರ್ಷಗಳಿಂದ ಅಂಗನೆಯ ಅಂಗಸುಖಕ್ಕಾಗಿ ಅನಾರತವು ಕೊರಗುತ್ತಿದೆ ಈ ನನ್ನ ಮನ. सिगरेट का मजा नंबर के नीचे, लड़की का मजा कमर के नीचे. क्या बोलो? लड़की का मजा नंबर के नीचे, सिगरेट का मजा कमर के नीचे. मजा का मजा, मेरा दिलदार मजा. ಗೌರಿ ನೆನಪಿನಲ್ಲಿ ಉಳಿದವಳಿಗೇನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ಆತಂಕ. ನೆನಪಿನಲ್ಲಿ ಉಳಿದವಳಿಗೇನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ಆತಂಕ. ಮೌನ ಮುರಿದ ಮಲ್ಲನಿಗೇನು ಗೊತ್ತು? ಮೌನ ಮುರಿದ ಮಲ್ಲನ ಮನದಾಳದ ಆತಂಕ. ಈ ಊರಾಗ ಪೋಂಡಂದ್ರು ನಾನ, ನ್ಯಾಯ ಅಂದ್ರು ನಾನ, ಅನ್ಯಾಯ ಅಂದ್ರು ನಾನ, ಸತ್ಯ ಅಂದ್ರು ನಾನ, ಅಸತ್ಯ ಅಂದ್ರು ನಾನ. ಧವಳೇಶ್ವರ್ ಊರ್ ಮಂದಿ ಅಂದ್ರ ಸುತ್ತಮುತ್ತ ಹತ್ತೂರಾಗ ಹವಾ ಇರ್ಬೇಕು. ಆ ಹವಾ ಈ MP ಸಂಗಮೇಶ್ವರದಾಗಿರ್ಬೇಕು. ಬರ್ತೀನಿ, ನೋ ಬಂದೇ ಬರ್ತೀನಿ. ಅಣ್ಣ, ನಾನು ಸ್ಕೂಲಿಗೆ ಬರ್ತೀನಿ. ರಾಜು, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತೀನಿ. ಪ್ರತಿನಿತ್ಯ ನೀನು ಸ್ಕೂಲ್ಗೆ ಹೋಗಬೇಕು, ದೊಡ್ಡ ವಿದ್ಯಾವಂತನಾಗಬೇಕು, ಡಾಕ್ಟರ್ನಾಗಬೇಕು. ಅಷ್ಟೇ ಅಲ್ಲ, ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ಉಡಾಳರ ಸಂಘದಿಂದ ದೂರ ಇರು, ತಿಳಿಯುತ್ತೆ? ಓ, ನೀ ಹೇಳಿದಂತೆ ನಡೀತೇನಣ್ಣ. ಮತ್ತೆ ನೀನು ಅಷ್ಟೇ, ಗುರು ಹಿರಿಯರಲ್ಲಿ ಭಕ್ತಿ ಇಡಬೇಕು, ದುಷ್ಟರಿಂದ ದೂರ ಹೊರಬೇಕು, ತಿಳಿತೆ? ಓ ಕಳ್ಳ, ನನಗೆ ಬುದ್ಧಿ ಹೇಳ್ತೀಯಾ? ಹೋ, ಮತ್ತೆ ನೀನು ವಿದ್ಯಾರ್ಥಿ, ನಾನು ವಿದ್ಯಾರ್ಥಿ. ಅಣ್ಣ ಬರ್ಲ? ಅಣ್ಣ, ಹಿಂದೆ ಬೆಂಗಳೂರಿಗೆ ಹೊರಡೋದನ್ನ ನಿರ್ಧರಿಸಿಬಿಟ್ಟೆಯಾ? ಹೌದು ಶೇಖರ್, ಪರೀಕ್ಷೆ ಸಮೀಪಿಸಿತ್ತು, ನಾನೇನು ಹೋಗಲೇಬೇಕು. ಶೇಖರ್, ನಿಮ್ಮ ಶ್ರೀಮಂತರಿಗೆ ಹಣ ಕೇಳಿದೆಯಾ? ಅಣ್ಣ, ಕೇಳಿರುವೆ, ಕೊಡುತ್ತೇನೆಂದು ಹೇಳಿದಾರಣ್ಣ. ಅಣ್ಣ, ನಾನು ಈಗಲೇ ಹೋಗಿ ಹಣ ತೆಗೆದುಕೊಂಡು ಬರ್ತೀನಿ, ನೀನು ರೆಡಿಯಾಗಿರಣ್ಣ. ಹೋಗಿ ಬಾ ಶೇಖರ್.
ನನ್ನ ತಮ್ಮ ನನಗಾಗಿ ಹಗಲಿರುಳು ದುಡಿದು ಹಣ ಕೊಡುತ್ತಾನೆ. ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಣ ಕೊಡುತ್ತಾನೆ. ಇಂಥ ಸದ್ಗುಣದ ಸೋದರನ ಪಡೆದ ನಾನೇ ಸುದೈವಿ. ನಾನು ನಾಳೆ ಪದವೀಧರನಾಗಿ ಬಂದ ಮೇಲೆ ಸುಖದ ಸಿರಿಯ ಮೇಲೆ ಕೂರಿಸಬೇಕು. ಮಾವ, ಶೇಖರ್ ಮಾವ, ಯಾರಿದ್ದೀರ ಮನೇಲಿ? ಓಹೋ ಗೌರಿ ಬಾ ಗೌರಿ ಬಾ. ಶೇಖರ್ ಹೊರಗಡೆ ಹೋಗಿದ್ದಾನೆ, ಈಗ ತಾನೇ ಬರಬಹುದು. ಹಾಂ ಗೌರಿ, ಏಕೆ ಇಲ್ಲಿ ನಿಂತ್ಕೊಂಡ್ಬಿಟ್ಟೆ ಅಲ್ಲ, ಏಕೆ ಹೇಳಲು ನಾಚಿಕೆ? ನಾಚಿಕೆನಾ? ಏನು ಮಾವ, ಎಷ್ಟೇ ಆದರೂ ನಾನು ಈ ಮನೆಗೆ ಕಿರಿ ಸೊಸೆಯಾಗಿ ಬರಬೇಕಾದವಳು. ಅಷ್ಟೇ ಅಲ್ಲ, ಇಂದಿಲ್ಲ ನಾಳೆ ಈ ಮನೇನ ಬೆಳಗಿ ನಿಮ್ಮ ಮನವನ್ನು ಬೆಳಗಬೇಕಾದವಳು. ನಿನ್ನೆ ನಮ್ಮ ಪರಿಚಯ. ಈ ಮನೇಲಿ ಹುಟ್ಟಿ ಬೆಳೆದವಳು ನಾನು. ಯಾವತ್ತಿದ್ರೂ ಈ ಮನೆ ಸ್ವತ್ತೇ ನಾನಾಗಿರ್ಬೇಕಾದ್ರೆ ನಾನು ಯಾಕೆ ನಾಚ್ಕೊಳ್ತೀನಿ? ಈ ಬುತ್ತಿನ ಅಪ್ಪ ನಿಮಗೆ ಕೊಟ್ಟು ಬಾ ಅಂತ ಹೇಳಿದ್ರು, ಕೊಡೋಣ ಅಂತ ಬಂದೆ. ತೆಗೆದುಕೊಳ್ಳಿಲ್ಲ ಗೌರ, ಹಾಗೆ ಹೊರಟು ಬಿಟ್ಟಿಲ್ಲಮ್ಮ. ದೇವರಿಲ್ಲ ಗೊತ್ತಾಯ್ತು ಬಿಡಮ್ಮ. ದೇವರಿಲ್ಲದ ಗುಡಿಯಲ್ಲಿ ನಿಂತು ನಾನೇನು ಮಾಡಲೆಂದು ಹೊರಟು ಪೂಜಾರಿ ಕೈಯಲ್ಲಿ ಎಡೆ ಕೊಟ್ಟು ಹಾಗೆ ಹೊರಟು ಬಿಟ್ಟಿಲ್ಲಮ್ಮ. ಅಯ್ಯೋ ಮಾಮ, ಹಾಗೇಕಂತೀರ? ಈ ಮನೆ ನನಗೇನು ಬೇರೆ ಮನೆನಾ? ಈ ಮನೆ ನನ್ನ ಪತಿದೇವರಿರೋ ಪತಿ ಮಂದಿರ. ಈ ಮಂದಿರಕ್ಕೆ ಯಾವತ್ತಿದ್ರೂ ನಾನು ದಾಸಿ ಆಗಬೇಕಾದವಳು. ಈ ಮನೆ ನನ್ನ ಅತ್ತೆ ಬದುಕಿ ಬಾಳಿದ ಮನೆ. ಶಾಶ್ವತವಾಗಿ ಮುತ್ತೈದೆಯಾಗಿ 100 ಕಾಲ ದಾಂಪತ್ಯ ಸುಖವನ್ನು ಅನುಭವಿಸುತ್ತಾ ಶಾಂತಿ ನೆಮ್ಮದಿ ಜೀವನ ನಾನು ಸಾಗಿಸಲಿ ಅಂತ ನನ್ನ ಅತ್ತೆ ಬಿಟ್ಟು ಹೋದ ಶಾಂತಿಯ ಕುಟೀರ ಈ ನನ್ನ ಮನೆ, ಕೀರ್ತಿಯ ಶಿಖರ. ಅಂತೂ ಮಾತಿನಲ್ಲಿ ನನ್ನನ್ನು ಸೋಲಿಸಿ ಬಿಟ್ಟೆಯಲ್ಲಮ್ಮ. ಎಷ್ಟಾದರೂ ಇದು ಬಡವರ ಮನೆ. ಬಡತನದಲ್ಲಿ ಕೆಂಗೆಟ್ಟು ಕಾಗಿಗಳಾಗಿ ಬಾಳುತ್ತಿರುವವರು ನಾನು ಮತ್ತು ನನ್ನ ತಮ್ಮಂದಿರು. ಮಾತ್ರ ಮಾವ, ನನಗೇನಂತೀರಾ? ಈ ಮನೆಯ ಭಾಗ್ಯ ಲಕ್ಷ್ಮಿ ಅನ್ನುವಿರಾ? ಮಾವ, ನೀವೇನಂದ್ರೂ ನಾನು ಒಪ್ಕೊಳ್ತೀನಿ. ಆದರೆ ಈ ಬಡವ ಬಲ್ಲಿದ ಎಂಬ ಮಾತು ಬಂತಲ್ಲ, ಅದನ್ನು ಮಾತ್ರ ನಾನು ಒಪ್ಕೊಳ್ಳಾರೆ. ಬಡವ ಅಂತ ಬಂದರೆ ಅದು ವಿಧಿ, ಅವರ ದೈವ. ಆ ದೈವ ಕೃಪೆಯಿಂದ ಆ ಬಡವ ಮತ್ತೆ ದೊಡ್ಡ ಶ್ರೀಮಂತನೂ ಆಗಬಹುದು. ಒಂದು ವೇಳೆ ಆ ವಿಧಿ ವಕ್ರ ದೃಷ್ಟಿ ಅವನ ಮೇಲೆ ಬಿದ್ದಿದ್ದೆ ಆದರೆ ಶ್ರೀಮಂತ ಕಡು ಬಡವನೂ ಆಗಬಹುದು. ಅಂತೂ ಮಾತಿನಲ್ಲಿ ಮೂಡಿ ಹಾಕಿ ನನ್ನನ್ನೇ ಸೋಲಿಸಿ ಬಿಟ್ಟೆಯಲ್ಲಮ್ಮ. ಹಾಗೇನಿಲ್ಲ ಮಾವ, ಎಷ್ಟೇ ಆದರೂ ನಾನು ನಿಮಗಿಂತ ಚಿಕ್ಕಳು. ಚಿಕ್ಕವಳಾದರೂ ಚಿನ್ನದಂತ ಚೊಕ್ಕ ಮನವಿದೆ. ನಿನ್ನನ್ನು ಸತಿಯಾಗಿ ಪಡೆದ ನನ್ನ ತಮ್ಮನ ಜನ್ಮ ಸಾರ್ಥಕ ಕಣಮ್ಮ, ಸಾರ್ಥಕ. ಅಣ್ಣ, ಏಕೆ ಶೇಖರ್ ಕಣ್ಣಲ್ಲಿ ನೀರು? ಏನಾಯ್ತು ಶೇಖರ್? ಯಾಕೆ ಮಾವ, ಏನಾಯ್ತು ಮಾವ? ಮುಖ ಯಾಕೆ ಸಪ್ಪೆಗಿದೆ? ಏಕೆ ಶೇಖರ್, ಏಕೆ ನಿಮ್ಮ ಶ್ರೀಮಂತರು ಹಣ ಕೊಡಲಿಲ್ಲವೇ? ಕೊಟ್ಟರಣ್ಣ, ಆದ್ರೆ ಹಣವನ್ನಲ್ಲ ಅಣ್ಣ, ಹಣದ ಬದಲಾಗಿ ಏಟು ಕೊಟ್ಟರಣ್ಣ. ಬಡವರಾಗಿ ಬಾಳಬಾರದನ್ನ ಈ ಭೂಮಿಯ ಮೇಲೆ. ಏಕೆ ಶೇಖರ್, ಏನಾಯ್ತು? ಏಕೆ ಹೊಡೆದರು? ಹೇಳು ಶೇಖರ್, ಹೇಳು. ಅಣ್ಣ, ನಿನ್ನೆ ಹಣ ಕೊಡುತ್ತೇನೆಂದು ಹೇಳಿದ ಶ್ರೀಮಂತರು ಇಂದು ಹಣ ಕೇಳಲು ಹೋದ ಕ್ಷಣ ಕ್ಷಣಕ್ಕೂ ಹಣಕ್ಕಾಗಿ ಅಂಗಲಾಚುವ ನಿಮಗೆ ನಾಚಿಕೆಯಾಗುವುದಿಲ್ವೇ? ನಿಮ್ಮ ತಾಯಿಯ ಉಪಚಾರಕ್ಕಾಗಿ ಮಾಡಿದ ಸಾಲವೇ ಗುಡ್ಡದೆತ್ತರ ಬಿದ್ದಿರುವಾಗ ಮತ್ತೆ ಸಾಲ ಕೇಳಲು ಬಂದಿರುವೆಯಾ ಎಂದು ಅವಾಚ್ಯ ಶಬ್ದಗಳನ್ನಾಗಿ ನನ್ನ ಕೆನ್ನೆ ಕೆಂಪಾಗುವಂತೆ ಹೊಡೆದು ನೂಕಿದ್ರು. ಏನಿದೆಲ್ಲ? ಏನೇ ಅಹಂಕಾರ? ಅಲ್ಲ, ಒಬ್ಬ ಬಡವ ಸಾಹುಕಾರ ಹತ್ರ ದುಡಿಬೇಕಾದ್ರೆ ತನ್ನ ಬಡತನದಲ್ಲಿ ಬಂದ ಕಷ್ಟವನ್ನು ಪರಿಹರಿಸೋಕೆ ಸ್ವಲ್ಪ ಹಣ ಕೇಳಿದ ಮಾತ್ರಕ್ಕೆ ಈ ರೀತಿ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಕಳಿಸೋದ? ಇದು ಯಾವ ನ್ಯಾಯ? ಇದು ಯಾವ ಧರ್ಮ? ಇದು ಶ್ರೀಮಂತರ ನ್ಯಾಯ.
ಧನಮದದಿಂದ ನಮ್ಮಂತ ದರಿದ್ರರನ್ನು ದಂಡಿಸುವ ಧನವಂತರ ಧರ್ಮ. ದಯೆ ದಾಕ್ಷಿಣ್ಯತೆ ಇಲ್ಲದ ದಾನವರು ನಮ್ಮಂತ ಮಾನವರಿಗೆ ಕೊಡುವ ಮರೆಯಲಾರದ ಕಾಣಿಕೆ ಗೌರಿ, ಕಾಣಿಕೆ. ಅಣ್ಣ, ಮುಂದೇನನ್ನ ಮಾಡೋದು? ಸಹೋದರ, ಮುಂದಾಲೋಚನೆ ಮಾಡುವ ಮಂಗಮತಿ ನಾನಲ್ಲ. ಸಾಕಿನೂ ನನಗೆ ಈ ಶಿಕ್ಷಣ. ಅಣ್ಣ, ಒಳ ಹುಟ್ಟಿದ ತಮ್ಮನನ್ನು ಇಂಥ ಶಿಕ್ಷೆಗೆ ಗುರಿ ಮಾಡಿ ಶಾಲೆ ಕಲಿತು ನಾನೇನು ಮಾಡಲಿ? ಒಡಲು ತುಂಬಿಕೊಳ್ಳಲೊಂದು ದುಡಿಮೆ ನೋಡುತ್ತೇನೆ. ಎಲ್ಲಿಯಾದರೂ ಕೂಲಿ ಮಾಡಿ ಕಾಲ ಕಳೆಯೋಣ. ರೋತ, ನನ್ನಿಂದ ನಿನಗೇಕೆ ತೊಂದರೆ ಶೇಖರ್? ನಿನಗೇಕೆ ತೊಂದರೆ? ಅಣ್ಣ, ಇಷ್ಟಕ್ಕೆ ಬೆದರಿದರೆ ಹೇಗಣ್ಣ? ಸ್ವಲ್ಪ ತಾಳ್ಮೆ ವಹಿಸಣ್ಣ. ಮತ್ತೆಲ್ಲಾದರೂ ಸಾಲ ಮಾಡುವೆ, ದುಡಿದು ಮುಟ್ಟಿಸುವೆನಾ? ದುಡಿದು ಮುಟ್ಟಿಸುವೆ. ನನ್ನ ತಮ್ಮನನ್ನು ಸಾಲದ ಸೂಲಿಗೇರಿಸಿ ನಾನು ವಿದ್ಯಾವಂತನಾಗಿ ಏನು ಮಾಡಬೇಕು? ಬೇಡ ಶೇಖರ್, ಬೇಡ. ಇನ್ನು ಬೇಡ ಶೇಖರ್, ಇನ್ನು ವಿದ್ಯಾಭ್ಯಾಸ ಬೇಡ. ಒಟ್ಟಾಗಿ ದುಡಿಯೋಣ, ಒಟ್ಟಾಗಿ ಬಾಳೋಣ. ಕಷ್ಟವೋ ಸುಖವೋ ಸತ್ತು ಹೋಗಿ ಬಿಡೋಣ. ರೋತ, ನನ್ನಿಂದ ನಿನಗೇಕೆ ತೊಂದರೆ ಶೇಖರ್? ಅಣ್ಣ, ತೊಂದರೆ ತೊದಲ್ ನುಡಿ ಆಡುವಾಗಲೇ ಜೊತೆಗೂಡಿ ಬಂದ ಈ ತೊಂದರೆಗೆ ಈ ನಿನ್ನ ತಮ್ಮನೆಂದು ಬೆದರಲಾರನ, ಬೆದರಲಾರ. ಮಾವ, ಏನು ಮಾವ ಇದು? ಎಷ್ಟು ಒಂದು ಚಿಕ್ಕ ವಿಷಯಕ್ಕೆ ನಿಮ್ಮ ಜೀವನವನ್ನೇ ನಿಮ್ಮ ಕೈಯಾರೆ ಮುಗಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಇದು ಯಾವ ನ್ಯಾಯ ಮಾವ? ಮಾವ, ಮತ್ತೆ ನೀವು ಮರಳಿ ಪಡೆಯುವ ವಿದ್ಯೆ ಅದು ಅಂತಿತ ವಿದ್ಯೆ ಅಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಈಗ ಆ ವಿದ್ಯೆನ ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇದು ಯಾವ ನ್ಯಾಯ ಮಾವ? ಅದೇನೇ ಆಗ್ಲಿ, ನಿಮಗೆ ಎಷ್ಟು ಹಣ ಬೇಕಾಗಿದೆ ಅಂತ ಹೇಳಿ ನನ್ನ ಹತ್ರ. ಗೌರಿ, ನೀನೆಲ್ಲಿಂದ ತಂದು ಕೊಡುವೆ ಆ ಹಣವನ್ನ? ಗಂಡಸರಾದ ನಾವೇ ಕಂಗೆಟ್ಟಿರುವಾಗ ಇನ್ನು ಹೆಣ್ಣಾದ ನೀನು ಕಂಡವರೆದರು ಕೈಯೊಡ್ಡುವೆಯಾ? ಮಾಮ, ಕಂಡವರೆದುರಿಗೆ ಕೈ ಒಡ್ಡುವ ಸ್ಥಿತಿಯಲ್ಲಿ ಇಟ್ಟಿಲ್ಲ ನನ್ನಪ್ಪ. ನನ್ನಪ್ಪ ನನಗೆ ಅಂತ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಹಾ, ಇಲ್ಲಿ ನೋಡಿ, ಈ ಚಿನ್ನದ ಸರ ಇದೆ ಮಾವ, ಇದನ್ನ ತೆಗೆದುಕೊಳ್ಳಿ. ಇದನ್ನ ಮಾರಿ ಈ ಹಣನ ಹೊಂದಿಸ್ಕೊಳ್ಳಿ. ಚೇಚೆ, ಬೇಡಮ್ಮ ಗೌರ, ಬೇಡ. ನಮ್ಮ ಕರ್ಮಕ್ಕೆ ನೀನೇ ಕವಣಿಯಮ್ಮ. ಅದಲ್ಲದೆ ನಾಳೆ ನಿನ್ನ ತಂದೆ ಕೊಳ್ಳಲಿರುವ ಚಿನ್ನದ ಸರ ಎಲ್ಲೆಂದು ಕೇಳಿದರೆ ಏನಮ್ಮ ಹೇಳ್ತೀಯ? ಮಾವ, ನಾನೀಗ ತಂದೆಯ ಆಶ್ರಯದಲ್ಲಿ ಬೆಳೆಬೇಕಾದವಳಲ್ಲ, ಗಂಡನ ಆಶ್ರಯದಲ್ಲಿ ಬಾಳಿ ಬದುಕಬೇಕಾದವಳು. ಅವರು ಇನ್ನನ್ನ ಕೇಳ್ತಾರೆ, ನಾನೇ ಹೇಳ್ತೀನಿ. ನನ್ನ ಮಾವ ಕಷ್ಟದಲ್ಲಿ ಕಣ್ಣೀರಿಡ್ತಾ ಇದ್ರು, ಅವರ ಕಷ್ಟವನ್ನ ನೋಡೋಕಾಗದೆ ನಾನೇ ಚಿನ್ನದ ಸರ ಕೊಟ್ಟೆ ಅಂತ ಹೇಳ್ತೀನಿ. ಬೇಡ ಗೌರಿ, ಸುಮ್ಮನೆ ಕಟ್ಟಿಕೋ ಕೊರಳಲ್ಲಿ ಅದನ್ನ. ಮಾವ, ನೀವೇನು ಹೇಳ್ಬೇಡಿ, ಸುಮ್ಮನೆ ತೆಗೆದುಕೊಳ್ಳಿ ಇದನ್ನ. ಗೌರಿ, ಗೊತ್ತು ಮಾವ, ಒಂದು ಹೆಣ್ಣು ತನ್ನ ಕೊರಳಲ್ಲಿರೋ ಚಿನ್ನದ ಸರವನ್ನ ತೆಗೆದು ಮತ್ತೊಬ್ಬರಿಗೆ ಕೊಟ್ಟಿದ್ದೆ, ಆದ್ರೆ ಅದು ತನ್ನ ಆತ್ಮೀಯರಿಗೆ ನೋಡಿದ ಸಮಾಜದ ಜನ ಏನಂತಾರೆ ಅಂತ ಭಯ ಪಡ್ತಾ ಇದ್ದೀರಾ? ಹೌದು ಮಾವ, ಅನ್ನುವ ಜನ ಏನು 100 ಮಾತು ಬೇಕಾದರೂ ಆಡ್ತಾರೆ, ಆದ್ರೆ ಈಗಿನ ಪರಿಸ್ಥಿತಿಗೆ ಯಾರು ಕಾರಣ? ಮಾವ, ಈ ಚಿನ್ನದ ಸರ ಬಹಳ ಬೆಲೆ ಬಾಳಲ್ಲ. ನಾಳೆ ನೀನು ವಿದ್ಯಾವಂತನಾಗಿ ದೊಡ್ಡ ನೌಕರಿನ ಹಿಡಿದು ಸಾಹೇಬನಾಗಿ ಬರ್ತೀಯಲ್ಲ, ಇಂಥ ಒಂದು ಸರ ಏಕೆ 10 ಸರವನ್ನು ಬೇಕಾದ್ರೂ ಮಾಡಿಸಿಕೊಡ್ಬಲ್ಲೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡ, ತೆಗೆದುಕೋ ಇದನ್ನ. ಶೇಖರ್, ಅಣ್ಣ, ಶೇಖರ್, ಮಾವ, ಮೂರು ಮಾತನಾಡಬೇಡಿ ನೀವು. ಸುಮ್ಮನೆ ನನ್ನ ಮಾತು ಕೇಳಿ ಹಠ ಮಾಡಿದ್ರೆ ತೆಗೆದುಕೊಳ್ಳಿ ಇದನ್ನ. ತಗೊಳ್ಳಿ. ಶೇಖರ್, ತೆಗೆದುಕೊಳ್ಳಣ್ಣ. ಆ ದೇವರು ಕೂಡಿಸಿಕೊಟ್ಟಾಗ ಮಾಡಿಸಿಕೊಡುವಂತೆ ಅವಳಿಗೊಂದು ಹಾರವನ್ನ ತೆಗೆದುಕೊ. ಹಾ, ಕೂಡಿಸಿ ಕೊಟ್ಟಾಗ ಒಂದಕ್ಕೆ 10 ಸರವನ್ನು ಬೇಕಾದ್ರೂ ಮಾಡಿಸಿಕೊಡುವಂತೆ. ತಗೋ ಇದನ್ನ. ಗೌರ, ನಿಜವಾಗಿಯೂ ನಿನ್ನ ಹಿರಿಗುಣಕ್ಕೆ ಮಣಿದ ಮಾನವರು ನಾವಿಬ್ರು. ನೀನು ಪರರ ಹಿತಕ್ಕಾಗಿ ಜನ್ಮವೆತ್ತಿದ ನಾರಿ ಈ ಮನೆಯ ಮಂಗಳ ಗೌರಿಗೆ. ಮಾವ,
ಇದರಲ್ಲಿ ನನ್ನ ಹೊಗಳುವ ಮಾತೇಕೆ? ಅಲ್ಲ, ನಾನೇನು ಮಾಡಬಾರ್ದಂತ ಮಾಡಿದೆ? ಈ ಮನೆಗೆ ಏನಾದರೂ ಅಂತಹ ಮುಸುಕಿದ್ರೆ ಆ ಮುಸುಕನ್ನ ಸರಿಸಿ ಬೆಳಕು ಚೆಲ್ಲೋ ಹಾಗೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗೇನಾದ್ರೂ ಈ ಮನೆಗೆ ಸಂಕಟ ಬಂದಿದೆ ಅಂತ ಗೊತ್ತಾದ್ರೆ ಆ ಸಂಕಟವನ್ನ ದೂರ ಮಾಡೋಕೆ ಪಣ ತೊಟ್ಟು ನಿಲ್ತಾಳೆ ಈ ಗೌರಿ. ನೋಡು ಮಾವ, ಈ ಮನೆ ನನ್ನ ಮನೆ, ನೀವೇನು ಚಿಂತೆ ಮಾಡಬೇಡಿ. ನೋಡಿ, ಹೊರಡೋಕೆ ಸಿದ್ಧತೆ ಮಾಡ್ಕೊಳ್ಳಿ. ಒಳಗಡೆ ಏನು ಕೆಲಸ ಇದೆಯೋ ನಾನು ನೋಡ್ತೀನಿ. ಸರಿ ನಮ್ಮವ? ನಾನಿನ್ನು ಅಣ್ಣ, ನೋಡಿದೆಯಣ್ಣ ಕಿರಿಯರಾದ ಗೌರಿಯ ಹಿರಿಯ ಗುಣ. ಅವಳ ಗುಣ ಬಂಗಾರ, ಅವಳ ಮನ ಮಲ್ಲಿಗೆ. ಇಂದು ನಮಗೊದಗಿದ ಕಷ್ಟವನ್ನು ನಿವಾರಿಸಿದ ಆ ಹೆಣ್ಣು ಸತ್ಯವಾಗಲೂ ನಮ್ಮ ಬಾಳಿನ ಗುಣವಂತೆಯಲ್ಲ. ನಿನ್ನ ವಿದ್ಯಾಭ್ಯಾಸ ಮುಗಿದು ಉನ್ನತ ಅಧಿಕಾರಿ ಆದಮೇಲೆ ಅವಳ ಕೊರಳು ಕಂಗೊಳಿಸುವಂತೆ ಒಂದು ಚಿನ್ನದ ಸರವನ್ನು ನೀನು ಮಾಡಿಸಿಕೊಡ್ಬೇಕು. ಶೇಖರ್, ಈ ಮಾತನ್ನು ನೀನು ನನಗೆ ಹೇಳಬೇಕೇ? ಉಪಕಾರ ಗೈದವರಿಗೆ ಅಪಕಾರ ಎಂದು ಗೈದವನಲ್ಲ ಈ ನಿನ್ನ ಅಣ್ಣ. ಒಂದು ಮಾತನ ಅಣ್ಣ, ಇಷ್ಟು ದಿನಗಳವರೆಗೆ ನಾವು ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವ ಹಿರಿಯ ಜೀವ ಹೊಂದಿತ್ತು ನಮ್ಮಿಬ್ಬರಿಗೆ. ಆದರೆ ಈಗ ಅದು ತಿರುಗಿ ಬಾರದ ಮರಣದೂರಿಗೆ ಹೋಗಿದೆ. ಅದಕ್ಕಾಗಿ ನಾವಿನ್ನು ಬುದ್ಧಿವಂತರಾಗಿ ಬಾಳ್ಬೇಕಣ್ಣ. ಅಣ್ಣ, ನೀನು ಹಿರಿಯನಾದ ನಿನಗೆ ನಾನು ಹೇಳುವುದು ಅಸಂಬದ್ಧ. ಆದರೆ ಛೆ, ಎಷ್ಟೇ ಆದರೂ ನೀನು ಹಿರಿಯವನು, ನಿನಗೆ ನಾನು ಹೇಳುವುದು ಏನೂ ಇಲ್ಲ. ಸಂಕೋಚ ಪಡದೆ ಹೇಳ ಸೋದರ, ವಯಸ್ಸಿನಲ್ಲಿ ನಾನು ನಿನಗಿಂತ ಹಿರಿಯನಾಗಿರಬಹುದು, ಆದರೆ ಬುದ್ಧಿಯಿಂದ ನೀನು ನನಗಿಂತ ಹಿರಿಯನ ಯಾಕಾಗಿರಬಾರದು? ತಪ್ಪು ತಿಳಿಯದಿರಣ್ಣ. ಹೆತ್ತವರ ಹೆಸರು ತರುವ ಸತ್ಪುತ್ರರು ನಾವಾಗಬೇಕಣ್ಣ. ಹೆಚ್ಚಿಗೆ ನಾನೇನು ಹೇಳಲಾರೆ. ಶಹರದ ಬೆಡಗು ಭಿನ್ನಾನಗಳಿಗೆ ಮನಸೋತು ಮನಸ್ಸಿಚ್ಛೆಯಂತೆ ನಡೆದು ಸ್ವೇಚ್ಛೆಯಾಗಿ ಬಾಳದಿರನ. ನಿನ್ನ ಜೀವನದ ಗುರಿಯನ್ನು ಸಾಧಿಸಿ ಸಜ್ಜನ ನೆನೆಸಿಕೊಂಡು ಬಾರನ. ಇದೇ ನನ್ನ ಆಸೆನ. ಹೇಳು ಶೇಖರ್, ಹೇಳು. ನಿನ್ನ ಪ್ರತಿ ಒಂದು ಮಾತು ಮೆಲುಕು ಹಾಕುತ್ತಾ ಕೇಳುತ್ತೇನೆ. ಹಾ ಶೇಖರ್, ಗೌರಿಯ ಕ್ಷೇಮಕ್ಕೂ ರಾಜುನ ಕ್ಷೇಮಕ್ಕೂ ಹಾಗೂ ನಿನ್ನ ಕ್ಷೇಮಕ್ಕೂ ಮೇಲಿಂದ ಮೇಲೆ ಪತ್ರ ಬರಬೇಕು. ಜೈಕೆ ಆಯ್ತಣ್ಣ. ಗೌರ, ನಾನೇನು ಹೋಗಿ ಬರ್ತೀನಮ್ಮ. ಬಂದಿಮ್ಮ, ಹೊರಟೆ ಬಿಟ್ರ? ಮಾವ, ಸ್ವಲ್ಪ ಇರಿ. ಅಲ್ಲಿ ದಾರಿಯಲ್ಲಿ ನಾನು ಮನೆಗೆ ಹೋಗಬೇಕು. ನಿಮ್ಮ ಜೊತೆಗೆ ಅಲ್ಲಿವರೆಗೂ ಬಂದು ನಾನು ಮನೆಗೆ ಹೋಗ್ತೀನಿ. ಅಣ್ಣ ನಡಿ ಅಣ್ಣ, ನಾನು ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀನಿ. ಬಾ ಶೇಖರ್, ಹೋಗು. ನಡಿ ಮಾವ. ಮಾಡಿ ನೋಡಿ. ಯಾವುದೂ ಬೇಡಪ್ಪ. ಸರಿಯಪ್ಪ, ಸರಿ. ಒಂದೇ ಒಂದು ಟಿಕೆಟ್ ತಗೊಳ್ಳಿ ಸರ್, ಬಂಪರ್ ಬಹುಮಾನ ಸಿಗುತ್ತದೆ. ನಮ್ಮಂತ ದರಿದ್ರಿಗೆ ಒಂದು ಹತ್ತಬೇಕಪ್ಪ ಲಕ್ಷ್ಮಿ. ನಮ್ಗೆ ಯಾವುದು ಟಿಕೆಟು ಬೇಡ, ಏನು ಬೇಡಪ್ಪ. ಸರಿಯಪ್ಪ, ಸರಿ. ಹಾಗ ಅನ್ಬೇಡಿ ಸರ್, ಒಂದು ಸಲ ಅಯ್ಯೋ ಭಾಳ ಕಾಡ್ತೀಯಪ್ಪ. ಕೊಡಪ್ಪ ಒಂದು ಟಿಕೆಟ್ ಕೊಡು. ಕರ್ನಾಟಕ ಲಾಟ್ರಿ ಟಿಕೆಟ್. ಶೇಖರ್ ಮಾವ. ಗೌರಿ ಮಾವ, ಒಳಗಡೆ ಬಾ ಅಂದ್ರೇನು? ಹೌದು. ನಾನು ಒಳಗೆ ಬರಲ್ಲ, ಮುತ್ತಿ ಕೊಟ್ಟು ಹೋಗ್ಬೇಕು ಅಂತ ಬಂದಿದ್ದೀನಿ. ನಾನು ಇಲ್ಲೇ ಕೊಡೋದು. ಗೌರಿ, ಊಟ ತಂದವಳು ಹೊರಗಡೆ ನಿಂತು ಕೊಡಬೇಕೆಂಬ ಕರಾರೇನು ಇಲ್ವಲ್ಲ? ಯಾಕೆ ಒಳಗೆ ಬರಲು ಹೆದರಿಕೆ ಏನು? ಭಯಾನ? ನಾನು ಯಾಕೆ ಮಾವ ಹೆದರ್ಲಿ? ನೀವೇನು ಹುಲಿನ ಕರಡಿನ? ಇಲ್ಲಪ್ಪ, ಹಾಗೇನೂ ಇಲ್ಲ. ಅದು ಅಪ್ಪ ಬುತ್ತಿ ಕೊಟ್ಟು ಹಾಗೆ ಬಂದ್ಬಿಡಂದ್ರು, ಅದಕ್ಕೆ ಇಲ್ಲೇ ನಿಂತೆ. ಓ ಹೀಗೋ. ಮಗಳನ್ನಾಗಲಿ ಕಾಲ ಕಳೆಯುವುದೇ ಅಂದರೆ ನಿಮ್ಮ ತಂದೆಯವರಿಗೆ ಸ್ವಲ್ಪ ತೊಂದರೆ ಅಂತ ಕಾಣುತ್ತೆ. ಹಾಗೇನು ಇಲ್ಲ ಮಾವ. ಅಪ್ಪ ಮನೇಲಿಲ್ಲ, ಅಪ್ಪ ಹುಬ್ಳಿಗೆ ಹೋದ್ರು. ಮನೇಲಿರೋದು ನಾನೊಬ್ಳೆ ಮಾವ. ಮತ್ತೆ ನೀವು ನಮ್ಮ ಮನೆಗೆ ಬರಬಾರ್ದು. ಯಾಕೆ ಗೌರಿ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ,
ನಾನೊಬ್ಬಳೇ ಇರ್ತೀನಲ್ಲ ಅದಕ್ಕೆ. ಹೌದಾ? ಹಾಗಾದ್ರೆ ನೀನು ಕೂಡ ನಮ್ಮ ಮನೆಗೆ ಬರಬಾರ್ದು. ಯಾಕೆ ಮಾವ? ನಾನು ನಮ್ಮ ಮನೇಲಿ ಒಬ್ಬನೇ ಇರ್ತೀನಲ್ಲ ಅದಕ್ಕೆ. ಏನು ಮಾವ ಇದೇನು ನಿಮ್ಮ ಹುಡುಗಾಟಿಗೆ? ಹೌದು ಗೌರಿ, ದುಡಿದು ದುಡಿದು ದಣಿದು ಬರುವ ನಾನು ಈ ನಿನ್ನ ನಿಲುಜಡೆಯನ್ನು ಹುಡುಗಾಟಿಗೆ ಆಡಿದ ಕ್ಷಣ ಈ ನನ್ನ ಬೇಸರವೆಲ್ಲ ಮಾಯವಾಗಿ ನಿನ್ನ ಸುಂದರ ಬಾಳಿನ ಆಶಾಗೋಪುರವನ್ನು ಕಟ್ಟುತ್ತಾ ಮೈ ಮರೆತು ಬಿಡುವೆ ಗೌರಿ, ಮೈ ಮರೆತು ಬಿಡುವೆ. ಹಾ ಹಾಗಾದ್ರೆ ಈ ನಿಮ್ಮ ಆಶಾ ಗೊಬ್ಬರಕ್ಕೆ ಈ ಗೌರಿನೇ ಅಡಿಗಲ್ಲು ಅಂದಾಗಾಯ್ತು. ಗೌರಿ, ನೀನಲ್ಲದೆ ಮತ್ಯಾರು? ಈ ಮುಗ್ಧ ಮನದ ಗೌರಿಯೇ ಈ ನನ್ನ ನಾಟಕದ ನಾಯಕಿ, ಈ ಶೇಖರನ ಸೇವಕಿ. ಮಾವ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮಾವ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀರಾ? ಏನಿಲ್ಲ ಗೌರಿ. ಏನು ಏನು ಗೌರಿ, ಒಂದು ಸುಂದರವಾದ ಸಂಗೀತವನ್ನು ಹಾಡಬಾರ್ದೆ? ಹೋಗಿ ಮಾವ, ನನಗೆ ನಾಚಿಕೆ ಆಗುತ್ತೆ ಮಾವ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಕಾವೇರಿ ಒಡಲನು ಬೆರೆಯುವ ಸಂಭ್ರಮ, ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಹೇಳಿದೆ, ದಿನವು ಚೈತ್ರ ಮೇಳವು ಅಂದು ನನ್ನ ಬಾಳಲಿ, ಗಗನದಾನೆ ಗೋನದಾನೆ ಬಿರುಸಲಾದ ತನ್ನಗುಂಡ, ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಕಾವೇರಿ ಒಡಲನು ಬೆರೆಯುವ ಸಂಭ್ರಮ, ಹಸಿರು ಗಿರಿಗಳೆಲ್ಲವೂ ಒಲವ ಗೀತೆ ಹೇಳಿದೆ, ದಿನವು ಚೈತ್ರ ಮೇಳವು ಅಂದು ನನ್ನ ಬಾಳಲಿ, ಗಗನದಾನೆ ಗೋನದಾನೆ ಬಿರುಸಲಾದ ತನ್ನಗುಂಡ, ಈ ಪ್ರೇಮ. ಅಂತರಂಗವೇ ಮುಖವಾಗಿದೆ, ನಿನ್ನ ಪ್ರೀತಿಯ ಕಾಣದಾಗಿದೆ, ಒಲವೇ ನನ್ನ ಬರಲ ನುಂಗಿ ನಗುವಾಸೆ. ದೂರವಾದರೆ ನೋವಿಯಾಗಿನ, ನೀನು ಇಲ್ಲವಾದರೆ ಸಾವಿಯಾಗಿನ, ಗಾಳಿ ನೀರು ಭೂಮಿ ಸೋಕಲಾರದೆ, ಮೌನವಾದ ನಿನ್ನನ್ನು ನೋಡಲಾರದೆ, ನೆನಪುಗಳೇ ಮರುಗಳಿಸು, ಈ ಒಲವ ಬೆರೆಸು, ಮಧುರ ನಿನ್ನ ಸುಖದ ಗಾನ ಮರಳಿ ಹಾಡು ನಾನೆಂದು, ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಲಾ ಲಾ ಲಾ, ಲಾ ಲಾ ಲಾ. ಒನ್ಸ್ ಮೋರ್. ಏ ರಾಜು, ನೀನ್ ಯಾವಾಗ ಬಂದೆ? ಏ ಕಳ್ಳ,
ಅದಕ್ಕೆ ನೀನು ಕೂಡಿ ಕೈ ಹಿಡ್ಕೊಂಡು ರಾಜ್ಕುಮಾರ್ ಭಾರತಿ ಅಂತೆ ಪದ ಆಡುತ್ತಿರುವಾಗ ನಾನು ಉದಯ್ ಕುಮಾರ್ ಬಂದಂತೆ ಬಂದು ಮರಿಯಾಗಿ ನಿಂತು ಎಲ್ಲ ಕೇಳಿದೆ. ಏನಪ್ಪ ಇದು ನೋಡಿದೆ ಮಾವ, ನಮ್ಮ ರಾಜು ಬಲು ತುಂಟ. ಹೌದದ್ಕೆ ನನಗಿಂತಲೂ ಹೆಚ್ಚಿನ ತುಂಟರು ತುಂಟಾಟವಾಡುತ್ತಿರುವಾಗ ಸದ್ದಿಲ್ಲದೆ ಬಂದು ನಿಂತು ಕದ್ದು ಕೇಳಿದ ತುಂಟ ನಾನೇ. ಲೇ ತಲೆ ಹರಟೆ ಇರ್ಲಿ, ಮೊದಲು ಊಟ ಮಾಡೋಕು. ಮೊದಲೇ ಹೇಳ್ಬಾರ್ದೇನು? ಅದಕ್ಕೆ ಟಿಫಿನ್ ತನ್ನಿ. ಅಲ್ಲಿದೆ ನೋಡಲ್ಲಿ. ಬರ್ತೀನಿ ಅದಕ್ಕೆ. ಗೌರಿ, ರಾಜುನ್ ಮಾತನ್ನ ಮನಸ್ಸಿಗೆ ಹಚ್ಕೊಳ್ಬೇಡ. ಛೇ ಎಂಥ ಮಾತಾಡ್ತಾ ಇದ್ರಿ? ಅವನು ನನ್ನ ಮುದ್ದಿನ ಮೈದುನ. ನಾನು ಅವನ ಅತ್ತಿಗೆ ಸಲಿಗೆಯಿಂದ ಒಂದೆರಡು ಮಾತಾಡಿದ್ರೆ ನಾನು ಬೇಸರ ಪಟ್ಕೊಳ್ತೀನ? ಖಂಡಿತವಾಗಿಲ್ಲ ರೀ, ನನಗೆ ಯಾವ ಬೇಜಾರು ಇಲ್ಲ. ಹಾಂ, ಹೊತ್ತಾಯ್ತು, ನಾನೇನು ಬರಲಾ? ಗೌರಿ, ಹಾಗೆ ಹೋಗುವೆಯ? ಮತ್ತೇನು ಮಾಡಂತೀರಾ? ಈ ನನ್ನ ಮನವನ್ನ ಇನ್ನೊಂದು ಸಾರಿ ಸಂತೋಷಪಡಿಸಿ ಹೋಗಬಾರ್ದೆ? ಹೌದೇ? ಹಾಂ. ಅಯ್ಯೋ 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 ಮಾವ, ಎಷ್ಟು ಆಸೆ ನಿಮಗೆ. ಆಗಲಿ ಮಾವ. ಯಾಮಿನಿ ಯಾರ ಮನೆಯೋ ಯಾಮಿನಿ, ಯಾಮಿನಿ ಯಾರ ಮನೆಯೋ ಯಾಮಿನಿ, ನಿನ್ನ ಚಂದವು ಚಂದ ಯಾಮಿನಿ, ನಿನ್ನ ಬಂದವು ಚಂದ ಯಾಮಿನಿ, ನಿನ್ನ ಮೂಲಕ ಚಂದ ಯಾಮಿನಿ, ಯಾಮಿನಿ ಯಾಮಿನಿ, ನಿನ್ನ ಚಂದವು ಚಂದ ಯಾಮಿನಿ, ನಿನ್ನ ಬಂದವು ಚಂದ ಯಾಮಿನಿ, ನಿನ್ನ ಮೂಲಕ ಚಂದ ಯಾಮಿನಿ, ಯಾಮಿನಿ ಯಾಮಿನಿ, ಯಾಮಿನಿ ಯಾರ ಮನೆಯೋ ಯಾಮಿನಿ. ಬಾಳಲಿ ಸಾವಿರ ತೆರುವಿದೆ, ಎಲ್ಲವೂ ಪ್ರೀತಿಸಿ ಗುರುತಿದೆ, ಪ್ರೀತಿಸೋ ಹೃದಯವು ಇರಲು ಯೋಚಿಸೋ ಸೂಚನೆ. ಯಾಮಿನಿ ಯಾರ ಮನೆಯೋ ಯಾಮಿನಿ, ಯಾಮಿನಿ ಯಾರ ಮನೆಯೋ ಯಾಮಿನಿ, ಯಾರ ಮನೆಯೋ ಯಾಮಿನಿ, ಯಾರ ಮನೆಯೋ ಯಾಮಿನಿ. ಗುಂಡಪ್ಪ ಮಕ್ಕನವ್ರ ಈಕಿ ಡ್ಯಾನ್ಸ್ ನೋಡಿ 50 ರೂಪಾಯಿ ಐರ್ ಕೊಟ್ಟಿದ್ದಾರೆ. ಇನ್ನೊಂದು ಡ್ಯಾನ್ಸ್ ಹಾಡಿ ಇದನ್ನ 50 ರೂಪಾಯಿ ತಗೋ ಅಂತ ಹೇಳಿ. ಗುಂಡಪ್ಪ ಮಕ್ಕನ್ನವ್ರು ಇವರಾದ್ರೂ ಕೂಡ ನಮ್ಮ ಕಲ್ಲಿನ ಕಂಡು 51 ರೂಪಾಯಿ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ತುಂಬ ತುಂಬ ಧನ್ಯವಾದಗಳು.
ಉಸಿರಾನೆ ನನ್ನ ಜಗ ನೀನೆ ಎಂದಿಗೂ ಎಂದಿಗೂ ನೀ ನಂಗೇನೆ ನನ್ನ ಉಸಿರಾನೆ ನನ್ನ ಜಗ ನೀನೆ ಎಂದಿಗೂ ಎಂದಿಗೂ ನೀ ನಂಗೇನೆ ಮಾವಯ್ಯ ನಾನಿನ್ನು ಹೊರಡ್ಲಾ? ಹೊತ್ತಾಯ್ತು, ಮನೇಲಿ ಡ್ಯಾಡಿನೂ ಇಲ್ಲ. ಬರ್ಲ ಮಾವಯ್ಯ? ಆಯ್ತು, ಹೋಗಿ ಬನ್ನಿ. ಟಾಟಾ, ಬಾಯ್ ಬಾಯ್. ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದನೇನು ನಾನಿಂಥ ಮುಗ್ಧ ಮನದ ಗೌರಿಯ ಗಂಡನಾಗುವುದು. ಇವಳು ಬರೀ ನಾರಿಯಲ್ಲ, ನನ್ನ ಬಾಳ ದಾರಿ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂದು. ಓ ಶ್ರೀ ಉಳಿಮಿಡದ ರಂಗೇಶ, 7 ಜನ್ಮಕ್ಕೂ ಇವಳೇ ನನ್ನ ಜೊತೆಯಾರ್ದಿಯಾಗುವಂತೆ ಮಾಡು ತಂದೆ, ಮಾಡು. ಬಂದ್ರ ಮಾಮನ ಬುಲೆಟ್ ಗಾಡಿ
ನಾಗೇಶ ಶೇಖರ ಇಬ್ಬರು ಅಣ್ಣ ತಮ್ಮಂದಿರು ನನ್ನ ತಂದೆಯ ಕಡುವೈರಿಯ ಮಕ್ಕಳು. ಅರ್ಜುನದ ತಂದೆ ಈ ಊರ ಮುನ್ಸಿಪಲ್ ಪ್ರೆಸಿಡೆಂಟಿನಾದಾಗ ಅವಮಾನ ಮಾಡಿ ಸೇಡು ತೀರಿಸಿಕೊಂಡ ಸೇಡಿಗೆ ಸೇಡು, ಮುಯಿಗೆ ಮುಯಿ. ಇಂದು ಅವರ ಮನೆಗೆ ಕೇಡು ತಂದೊಡ್ಡುವ ಕಿಡಿಗೇಡಿ ನಾನಾಗಲೇಬೇಕು. ನಾಳೆ ಶೇಖರನ ಕೈ ಹಿಡಿದು ಅಂದದ ಬಾಳು ಸಾಗಿಸುವ ಚಂದನದ ಗೊಂಬೆ ಗೌರಿ, ನನ್ನ ಕಣ್ಣಲ್ಲಿ ನೆಟ್ಟರಂಬೆ. ಹೇಗಾದರೂ ಮಾಡಿ ಆ ಅಂಗನೆಯ ಅಂಗಸುಖ ಸವಿದು ಅವಳ ಹಾಳು ಮಾಡಲೇ. ನಾಗೇಶನಿಗೆ ಅಂತರಂಗದಲ್ಲಿ ಸ್ನೇಹಿತನಾಗಿ, ಅಂತರಂಗದ ಕೊಡುವೈರಿಯಾಗಿ ಅವನ ಸಂಸಾರವನ್ನು ಹಾಳು ಮಾಡಲೇಬೇಕು. ನಾನ್ಯಾರು? 10 ಲಾರಿಗಳ ಒಡೆಯ, ಈ ಊರ ಮಾಜಿ ಮುನ್ಸಿಪಲ್ ಪ್ರೆಸಿಡೆಂಟರ ಮಾತ್ರ ಪುತ್ರ. ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಚಿರತೆ ಬಂದ್ರೆ ವೇಗ ಇರುತ್ತೆ, ಈ ಸಂಗಮೇಶ ಬಂದ್ರೆ ಒಟ್ಟಿಗೆ ಇರುತ್ತೆ. ಗೌರಿ, ಊಸರವಳ್ಳಿ ಹಣ್ಣೆ, ಕೆಚ್ಚದೆ ಬಿಡಲಾರೆ. ಆ ನಿನ್ನ ಕೆಂಪಾದ ಕಣ್ಣೆ ಗಡ್ಬಡಿಸಿ ನನ್ನ ಕೆಲಸಕ್ಕೆ ನಡೆದ್ರ, ಗಡ್ಬಡಿಸಿ ನಾನು ವ್ಯಾಪಾರಕ್ಕೆ ನಡೆದ್ರ, ನನ್ನನ್ನು ಮುಟ್ಟುವ ಧೈರ್ಯ ಬೇರೆ ಯಾರಿಗಿಲ್ಲ. ಯಾಕಿಷ್ಟು ಲೇಟು? ಮನೆ ತಾನೇ ಬಂದೆ ಗೀತಾ. ಗೀತಾ, ನಿನಗೊಂದು ಹ್ಯಾಪಿ ನ್ಯೂಸ್. ಏನದು?
ನಾನು ಊರಿಂದ ಬಂದ ದಿವಸ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ, ಬಂಪರ್ ಪ್ರೈಸ್. ಅಂದ್ರೆ ನೀವು ಲಕ್ಷಾಧಿಪತಿಗಳೇ? ನಿನ್ನಂಥ ಸತಿಯನ್ನು ಪಡೆದ ಮೇಲೆ ನಾನು ಲಕ್ಷಾಪತಿ ಆಗದೆ ಏನು ಹಾಗೆ ಇರ್ತೀನಿ. ಹಾ ಹಾ, ನಾನು ಕೂಡ ಒಂದು ಗುಡ್ ನ್ಯೂಸ್ ಹೇಳಬೇಕು. ಏನು? ಏನಿಲ್ಲ, ನೀವು ಲಕ್ಷಾಧಿಪತಿಗಳಾಗ್ತಾ ಇದ್ರ, ಹಾಗೆ ಒಂದು ಮಗುವಿಗೆ ತಂದು ಕೂಡ ಆಗ್ತಿದ್ರ. ಅಂದ್ರೆ ಅಂದ್ರೆ ನಾನೀಗ ಹೋಗಿಪ್ಪ, ನಾಚಿಕೆ ಆಗುತ್ತೆ. ಹೆಣ್ಣಿಗೆ ನಾಚಿಕೆ, ಗಂಡಿಗೆ ವಿಪತ್ತು. ಅವಳ ನಾಚಿಕೆ ಒಂದೊಂದು ಸಲ ವಿಪತ್ತು, ಗಂಡಿಗೆ ವಿಪತ್ತು ಅಂತ ಎಂದು ಹೇಳಿದ್ದಾರೆ ಬಲ್ಲವರು. ಅದೇನು ಬೇಗ ಹೇಳಬಾರದೆ ಗೀತಾ? ನಾನೀಗ 3 ತಿಂಗಳ ಗರ್ಭಿಣಿ. ಏನು ನೀನು ಮದುವೆಗಿಂತ ಮುಂಚೆ ಗರ್ಭಿಣಿ? ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ರಲ್ಲ? ನಾನವತ್ತು ಬೇಡ ಬೇಡ ಅಂತ ಹೇಳಿದ್ರೆ ನೀವು ಬಿಟ್ರಾ? ಅದಕ್ಕೆ ಈಗ ಈ ಕಾರಣ ಆಗಿದೆ. ಅದಕ್ಕೆ ಇಷ್ಟು ಬಾಡಿದಕ್ಕೆ ಕೆಂದವರೇ ಹೆದರಿದ್ರು ನನ್ನ ಹೇಮ. ಮಕ್ಕಳನ್ನೆತ್ತಿಕೊಂಡು ಮದುವೆ ಆದವರು ಎಷ್ಟೋ ಜನರಿರುವಾಗ ನಾವೇಕೆ ಭಯಪಡಬೇಕು? ಮುಂದಿನ ವಾರವೇ ಶುಭ ಮುಹೂರ್ತದಲ್ಲಿ ಸಂಭ್ರಮದಿಂದ ಸಾಗಲಿ ನಮ್ಮಿಬ್ಬರ 100 ವರ್ಷ 1000 ವರ್ಷದ ಬಂಧನ, ಸತಿಪತಿಗಳೆಂಬ ಸಂಬಂಧ. ಈಗ ನನಗೆ ಸಂತೋಷವಾಯಿತು. ಬನ್ನಿ ಮಾತನಾಡುತ್ತಾ ಹಾಗೆ ಮನೆಗೆ ಹೋಗೋಣ. ಪ್ರೇಮದ ಹಸಿಯಾಗಿ ಹಾತೊರೆಯುತ್ತದೆ ಈ ನನ್ನ ಮನ. ಅದಕ್ಕಾಗಿ ನಿಮ್ಗೆ ಹಸಿವೆ ಆಗಿದೆ, ಹೊಟ್ಟೆ ತುಂಬಬೇಕು ತಾನೆ? ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರಗೆ ಬಾಯಿ, ಗಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸಾರಿಸೋತಾಯಿ, ಮಂದಹಾಸ ಅಹನಲಮೇ ಶ್ರಾವಣ ಮಾಸ. ಸಿಂಗಾರ ಸಿರಿ
ಅಟ್ ಕಾಲ ಅದ್ರೈತಿ ಡ್ಯಾನ್ಸ್ ಅವ್ನು ಬೆವರು ಸುರಿಯುವಾಗ ನೀ ಡ್ಯಾನ್ಸ್ ಮಾಡಿ 50 ರೂಪಾಯಿ. ಗೀತಾ, ಅಂದು ನಾ ಕಾಲೇಜಿನಲ್ಲಿ ಕೈ ಮಾಡಿ ಕರೆದಾಗ ಓಡೋಡಿ ಬಂದು ನನ್ನ ಅಪ್ಪುಗೆಯಲ್ಲಿ ಕಾಲ ಕಳೆದು ನನ್ನ ಕೈ ಹಿಡೀರಿ ಎಂದು ಕರುಬಿದ ಕಣ್ಣೆ. ಇಂದು ನನ್ನ ಸ್ನೇಹಿತ ನಾಗೇಶನ ಪ್ರಣಯದ ರಾಣಿ. ಅಂತೂ ನನ್ನ ಸ್ನೇಹಿತ ನಾಗೇಶನ ಸತಿ ಸ್ಥಾನವನ್ನು ಅಲಂಕರಿಸುವ ಗೀತಾಳೊಡನೆ ಕದ್ದು ಕಾಮದಾಟವಾಡಲು ಅನುಕೂಲವಾಯಿತು. ಒಂದು ವೇಳೆ ನನ್ನಾಸೆಯನ್ನು ಈಡೇರಿಸಲು ನಿರಾಕರಿಸಿದರೆ ಅವಳ ವ್ಯಭಿಚಾರದ ವ್ಯವಹಾರನೆಲ್ಲ ನಾಗೇಶ ನಿನಗೆ ತಿಳಿಸಿ ಅವಳ ಬಾಳನ್ನು ಮಾಡಿಬಿಡುವೆ. ಹೆಸರಿಗೆ ಮಾತ್ರ ನಾಗೇಶನ ಸತಿ, ಅಂತರಂಗದಲ್ಲಿ ಈ ಸಂಗಮೇಶನ ಪ್ರೇಯಸಿ. ನಾಗೇಶ, ಅಂದು ನಿನ್ನ ತಂದೆ ನನ್ನ ತಂದೆಗೆ ಕಾರಿದ ಪ್ರತಿಕಾರದ ಸೇಡನ್ನು ತೀರಿಸಿಕೊಳ್ಳಲು ಇದು ತಾನಾಗೇ ಒದಗಿದ ಸಮಯ. ನಾನ್ಯಾರು ಗೊತ್ತೇ? 10 ಲಾರಿಗಳ ಒಡೆಯ. ಅಷ್ಟೇ ಅಲ್ಲದೆ ಈ ಊರ ಮುನ್ಸಿಪಲ್ ಪ್ರೆಸಿಡೆಂಟರ ಏಕಮಾತ್ರ ಪುತ್ರ. सबका द्वेष बराबरुष, लेकिन इस संगमेश का रोष अंडरुष. ಭೀಮವೀನ ಹೃದಯವೇನ ಭೀಮವೀನ ಹೃದಯವೇನ ಓಂಕಾರ. ಜಯ ಸಿಂಹ ಬಂದ, ಜಯ ಸಿಂಹ. ಛೇ, ಈ ನನ್ನ ಮನವೇಕೆ ಇಷ್ಟು ದುರ್ಬಲವಾಗುತ್ತಿದೆ? ಗೌರಿಯ ಮೋಹದಲ್ಲಿ ಮೈ ಮರೆತ ಈ ನನ್ನ ಮನ ಅದೇಕೋ ಇಂದು ಕೆಟ್ಟ ವಿಚಾರಕ್ಕೆ ಇಂಬುಗೊಡುತ್ತಿದೆ. ಎಂದಾದರೂ
ಚೆಲುವ ಚಿನ್ನಾರಿ ನನ್ನ ಗೌರಿ, ಅವಳ ಆಲಿಂಗನದಲ್ಲಿ ಅದೆಂತಹ ಆನಂದ. ಅವಳ ಅಂಗ ಸುಖಕ್ಕಾಗಿ ತೊರೆಯುತ್ತಿದೆ ಈ ನನ್ನ ಮನ. ಎಂದಾದರೊಂದು ದಿನ ನನ್ನ ಮಡದಿಯಾಗುವ ಗೌರಿಯ ದೇಹ ಸುಖವನ್ನ ಹಿಂದೆ ಆಸೆ ಪಟ್ಟರೆ ತಪ್ಪೇನು? ಹೌದು, ಇಂದು ಗೌರಿಯ ಮನೆಗೆ ಹೋಗಿ ನನ್ನ ಆಸೆಯನ್ನು ನನ್ನ ಆಕೆಗೆ ಅರುಹಿ ಅವಳ ಪ್ರೇಮ ದುಯ್ಯಾಲೆಯಲ್ಲಿ ಜೀಕಿ ಜೋಕಾಲಿಯನ್ನಾಡಿ ಅವಳೊಟ್ಟಿಗೆ ನಾನೂ ಸುಖದ ಸೋಪಾನವನ್ನೇರಿ ಶಮನಗೊಳಿಸಿಕೊಳ್ಳುವೆ ಈ ನನ್ನ ದೇಹದಲ್ಲಿದ್ದ ದಾಹವನ್ನು. ಮಾಮ, ಓ ಗೌರಿ, ಗೌರಿ, ಅದು ಏನು ಏನು ಅದು ಅದು ಅಂತ ಇದ್ರಲ್ಲ ಗೌರಿ, ಹಾ ಹಾ ಏನಿಲ್ಲ ಬಿಡು ಗೌರಿ. ಮಾವ, ಅರ್ಥವಾಯ್ತು ಬಿಡಿ. ಅಲ್ಲ, ಈ ನಿಮ್ಮ ಮನಸ್ಸೆಂಬ ಕುದುರೆ ಇಷ್ಟು ಬೇಗ ಕಡಿವಾಣವನ್ನು ಮುರಿದುಕೊಂಡು ಮನಸ್ಸಿಗೆ ಬಂದ ಹಾಗೆ ಹಾರೋಕೆ ಸಿದ್ಧವಾಗಿ ಮನಸ್ಸಿನಲ್ಲಿರುವ ಮಲ್ಲಿಗೆ ಇಷ್ಟು ಬೇಗ ಅರಳುತ್ತೆ, ಸುವಾಸನೆ ಬೀರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನೋಡಿ. ಗೌರಿ, ನನ್ನ ಮಾತು ಹಾ ಹಾ ನಾನು ಹೇಳಿದ ಮಾತು ಮತಿವಂತರಿಗೆ ಮಾತ್ರ ಅರ್ಥ ಆಗೋದು. ಪ್ರೀತಿ ಎಂಬ ಹೊಳೆಯಲ್ಲಿ ಪ್ರೇಮ ಎಂಬ ಜುಗಾಟಿಯನ್ನು ಕಟ್ಕೊಂಡು ಮನಸ್ಸಿಗೆ ಬಂದ ಹಾಗೆ ಈಜೋಕೆ ಸಿದ್ಧರಾಗಿ ಬರುವ ಅಲೆಗಳ ಅಬ್ಬರಕ್ಕೆ ಅಂಜಿಕೆ ಇಲ್ಲದೆ ಅರಿವೇ ಇಲ್ಲದೆ ಜಿಗಿರ್ಬೇಕಾದ್ರೆ ನಿಮ್ಮ ಹೇಗೆ ಅರ್ಥ ಆಗಬೇಕು ನನ್ನ ಮಾತು? ಗೌರಿ, ಈ ನಿನ್ನ ಮಾತು ನನಗೊಂದೂ ಅರ್ಥ ಆಗ್ತಾ ಇಲ್ಲ. ಹೇಳಿದ್ನಲ್ಲ ಮಾವ, ಅರಿವಂತರಿಗಿದ್ರೆ ಮಾತ್ರ ಅರ್ಥ ಆಗೋದು ಅಂತ. ಬರುವ ಅಲೆಗಳ ಅರಿವು ನಿಮಗಾಗಲಾರದು ಮಾವ. ನಿಮ್ಮ ಆಲೋಚನೆ ಅದು ದುರಾಲೋಚನೆಯಾಗಿ ಬದಲಾಗಿದೆ ನೋಡಿ. ಮದುವೆಗೆ ಮುಂಚೆನೆ ಮದುವೆ ಎಂಬ ಈ ಕಡಿವಾಣ ಕಟ್ಟಳೆನ ಮುರಿದು ಮುನ್ನುಗ್ಗಿದ್ರೆ ಅದು ತಪ್ಪಾಗಲಾರ್ದೆ? ಹೌದು ಗೌರಿ, ನೀನಂದಂತೆ ಅದೇಕೋ ಇಂದು ಈ ನನ್ನ ಮನ ಕಡಿವಾಣ ಕಳಚಿದ ಕುದುರೆಯಂತೆ ಓಡುತ್ತಿದೆ ನಿನ್ನ ಮಿಲನಕ್ಕೆ. ಈ ನಿನ್ನ ಸೌಂದರ್ಯದ ಸಾನ್ನಿಧ್ಯದ ಅಮಲಿನಲ್ಲಿ ಮೈ ಮರೆತು ಮಂಕಾಗಿರುವೆ ಗೌರಿ, ಮಂಕಾಗಿರುವೆ. ಮಾವ, ನೀವು ಮಾಡ್ತಿರೋದು ತುಂಬ ತಪ್ಪು ಮಾವ. ಮನಸ್ಸು ಹುಚ್ಚು ಕುದುರೆ ಇದ್ದ ಹಾಗೆ, ಮನಸ್ಸಿಗೆ ಬಂದಾಗ ಓಡಿಸೋದು ಅಷ್ಟೊಂದು ಸರಿಯಲ್ಲ. ಅದು ಅಲ್ಲದೆ ನಮ್ಮಿಬ್ಬರಿಗೂ ಇನ್ನೂ ಮದುವೆ ಸಹ ಆಗಿಲ್ಲ. ಆದರೆ ಈ ಮದುವೆ ಎಂಬ ಕಟ್ಟಡವನ್ನು ಮುರಿದು ಮುಂದೆ ನಾವು ಇಂಥ ತಪ್ಪು ಮಾಡಿದ್ರೆ ಅದು ತಪ್ಪಾಗಲಾರ್ದೇನು? ಗೌರಿ, ಎಂದಿದ್ದರೂ ನೀನು ನನ್ನ ಸತಿ ಅಂದಾಗ ಮುಂಬರುವ ಶುಭ ಸಂದರ್ಭಕ್ಕೆ ಹಿಂದೆ ಆತುರ ಪಟ್ರೆ ತಪ್ಪೇನೂ ಇಲ್ಲ. ಮಾವ, ಹಾ ಗೌರಿ, ಹಣ್ಣು ಯಾರ ತೋಟದ್ದೋ ಏನೋ, ಅದನ್ನು ಕೊಂಡುಕೊಂಡ ಒಡೆಯ ತನಗಿಷ್ಟ ಬಂದಾಗ ಅದರ ರುಚಿಯನ್ನು ನೋಡುತ್ತಾನೆ. ತೋಟದ ಮಾಲೀಕನ ಅಪ್ಪನಿಗಾಗಿ ಕಾಯೋದಿಲ್ಲ. ಸರಿ ಹೋಯ್ತು. ಹಣ್ಣು ಕದ್ದು ತಿನ್ನಬೇಕು ಅಂತ ಮನಸ್ಸು ಮಾಡಿ ಹಣ್ಣನ್ನು ಕದ್ದು ತಿನ್ನೋದಕ್ಕಿಂತ ಹಣ ಕೊಟ್ಟು ಖರೀದಿ ತಿನ್ನಿಸೋದು ಒಳ್ಳೆಯದು. ಒಂದು ವೇಳೆ ಕದ್ದಿದ್ದು ಆ ತೋಟದ ಮಾಲೀಕನಿಗೆ ಗೊತ್ತಾದರೆ ಮುಂದೆ ಆ ಮಾಲೀಕ ಕೊಡೋ ಏಟಿಗೆ ಬಲಿಯಾಗಬೇಕಾಗತ್ತೆ. ಛೇ ಗೌರಿ, ಸುತ್ತಿ ಬಳಸಿ ಮಾತು ಬೆಳೆಸುವುದರಲ್ಲಿ ಏನು ಪ್ರಯೋಜನ? ಒಟ್ಟಾರೆ ನನ್ನ ಆಸೆ ಫಲಿಸಲಾರದು ಅಂದಾಯಿತು. ಮದುವೆಗೆ ಮುಂಚೆನೆ ನನ್ನ ನಿನ್ನ ಹೆಂಡತಿ ಅಂತ ತಿಳ್ಕೊಳ್ಳೋದು ನಿನ್ನ ಮೂರ್ಖತನ. ಗೌರಿ, ಒಟ್ಟಾರೆ ನಿನಗೆ ನನ್ನ ಮೇಲೆ ಅನುಮಾನ. ಹೋಗಲಿ ಬಿಡು ಗೌರಿ, ಅದೇಕೋ ಇಂದು ಈ ನನ್ನ ಮನಸ್ಸು ಕೆಟ್ಟ ವಿಚಾರದ ಹೊಳೆಯಲ್ಲಿ ಮುಳುಗಿತೋ ಏನು? ಗೌರಿ, ಇದುವರೆಗೂ ನಡೆದಿದ್ದನ ಒಂದು ಕನಸೆಂದು ಭಾವಿಸು. ಮಾವ, ನಾನು ಹೀಗಂದೆ ಅಂತ ನೀವು ಅನ್ಯತ ಭಾವಿಸಬೇಡಿ ಮಾವ. ನಿಮ್ಮ ಮನಸ್ಸನ್ನು ನೋಯಿಸುವಷ್ಟು ಕಟುಕಿ ನಾನಲ್ಲ. ಯಾವತ್ತಿದ್ರೂ ನೀವು ನನ್ನ ಕೈ ಹಿಡಿಯುವ ದೇವರು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ. ಆದರೆ ಕೊನೆವರೆಗೂ ನೀವು ನನ್ನ ಕೈ ಬಿಡಲ್ಲ, ನನ್ನ ಕೈ ಹಿಡಿದು ಸಾಕ್ತೀರ ಅಂತ ನನಗೆ ಗೊತ್ತು. ಈ ನನ್ನ ಹೃದಯ ಎಂಬ ಮಂಚದ ಮೇಲೆ ಮನಸ್ಸಿನ ಮಲ್ಲಿಗೆಯನ್ನು ಹಾಸಿ ಅದರ ಮೇಲೆ ನಿಮ್ಮನ್ನು ಅಪ್ಪಿ ಆನಂದಿಸಬೇಕು ಅಂತ ಆಸೆ ಆಗ್ತಾ ಇದೆ. ನಿಮ್ಮನ್ನು ನಾನು ನಿರಾಸೆ ಮಾಡಲಾರೆ. ಬನ್ನಿ ಮಾವ, ಅಪ್ಪಿ ನೀಡಿ. ಗೌರಿ, ಇಲ್ಲ ಮಾವ, ಇದರಲ್ಲಿ ಯಾವ ತೃಪ್ತಿನೂ ಇಲ್ಲ. ನಿಮ್ಮ ತೃಪ್ತಿ ನನ್ನ ತೃಪ್ತಿ. ನೋಡಿ, ಇಂದಿಲ್ಲ ನಾಳೆ ನಾನು ನಿಮ್ಮ ಸತಿಯಾಗೋಳಲ್ವೇ? ಅಂದಮೇಲೆ ಇಂಥದಕ್ಕೆ ಕೈ ಹಾಕೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ನಿಮ್ಮ ಆಸೆ ನನ್ನ ಆಸೆ. ಗೌರಿ, ಒಳಗೆ ಹೋಗುವ ಮುನ್ನ ಇನ್ನೊಂದು ಗೀತೆಯನ್ನು ಹಾಡಿ ಈ ನನ್ನ ಮನ ತಣಿಸಬಾರದೆ? ಸಂಗಾತಿಯೇ ಸಂಗಾತಿಯೇ
ಮೆಲ್ಲಗೆ ನೀನೇ ಮಿನುಗುತ್ತಾರೆ ನಿನ್ನ ಮೊಗವ ತೋರೆ ನೀನೇ ಮಿನುಗುತ್ತಾರೆ ನಿನ್ನ ಮೊಗವ ತೋರೆ ಸ್ವರ್ಗದ ಅಪ್ಸರೆ 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 ಆಹಾ ಮಲ್ಲಿಗೆ ನೀ ಬಳಿದ ಮೆಲ್ಲಗೆ ಹಾ 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 ಹೃದಯ ವೀಣೆಯು ನೀತಿ ನೂರು ರಾಗ ಹಾಡಿದೆ ನಿನ್ನ ಕಣ್ಣೋಟವಳವ ಮೈವಾಡ್ ಮೋಡಿಯ ಹಾಡಿದೆ ಆಸೆಯು ಇರುವೆ ಜೊತೆಗೂ ಎಂದಿಗೂ ಮನದ ಆಶಯ ಇರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 ರಘುವ ಮಲ್ಲಿಗೆ ನೀ ಬಳಿದ ಮೆಲ್ಲಗೆ ಹೃದಯ ವೀಣೆಯು ನೀತಿನೂರು ರಾಗ ಹಾಡಿದೆ ನಿನ್ನ ಕಣ್ಣೋಟವಳು ಮೈಮಾಟ ಮೋಡಿಯ ಹಾಡಿದೆ ಆಸೆಯು ಇರುವೆ ಜೊತೆಗೂ ಎಂದಿಗೂ ಸಂಗಾತಿಯೇ 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 1 2 3 ಲಾ 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 ಮಾಮ ಹೋಗೋಣ ಒಳಗೆ ಬನ್ನಿ.